ಅಂತ ತಿಳ್ಕೊತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತು ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು 6:30 ಆಗಿದೆ. ತುಂಬ ಅಂದರೆ ತುಂಬ ಚಳಿ ಇದೆ ವೆದರ್ ಅಂತೂ ಇವಾಗ. ಸೊ ಇದಕ್ಕೆ ಆಗ್ತಾಯಿಲ್ಲ, ಬಟ್ ವಿಧಿ ಇಲ್ಲ, ಸ್ಕೂಲಿಗೆ ರೆಡಿ ಮಾಡಬೇಕಲ್ವ ನನ್ನ ಮಗನ್ನ. ಸೊ ಇದರಲ್ಲೇಬೇಕು. ಫಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಇವಾಗ ಕುಡಿಯೋಣ ಅಂತ ಕೂತ್ಕೊಂಡೆ. ತಿಂಡಿ ಏನಪ್ಪ ಇವತ್ತು ಅಂತ ಹೇಳಿದ್ರೆ, ಸೊ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ದೋಸೆ ಮೀನ್ಸ್ ಗೋಧಿ ಹಸಿಟ್ಟು ಮತ್ತು ಹಾಗೆ ಅಕ್ಕಿ ಹಿಟ್ಟು ಹಾಗೆ ರವೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸೊಪ್ಪು ಮತ್ತು ಕ್ಯಾರೆಟು ಈ ಥರ ಎಲ್ಲ ಹಾಕಿ ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರೈಸ್ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಏನು ಅಂತ ಅಪ್ಕಮಿಂಗ್ ಡೇಸ್ ಅಥವಾ ಇವತ್ತೇ ಅಪ್ಕಮಿಂಗ್ ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಸೊ ತುಂಬ ಲಾಂಗ್ ಗ್ಯಾಪ್ ಆಯಿತು ಅಂತಲೇ ಹೇಳ್ಬೋದು ಈ ರೀತಿ ಎಲ್ಲ ಬ್ಲಾಗ್ ಮಾಡಿ. ಸೊ ಯಾವಾಗ ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಕಾಯ್ತಾ ಇದೆ. ಸೊ ಫೈನಲಿ ಸೊ ನನ್ನ ಕಮ್ ಬ್ಯಾಕ್ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ, ನನ್ನ ಚಾನಲಲ್ಲಿರುತ್ತೆ. ಸೊ ಹಾಗೆ ಸ್ವಲ್ಪ ಟೈಮ್ ತೊಗೋತೀನಿ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ. ಒಂದು 1 ವೀಕ್ ಅರೌಂಡ್ 3-4 ಡೇಸ್ ಬಿಟ್ಟು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಯೂಟ್ಯೂಬ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಕಮ್ ಬ್ಯಾಕ್ ವಿಡಿಯೋನೇ ಆಗಿರ್ಬೋದು, ಅದು ಕೂಡ ಅಪ್ಲೋಡ್ ಮಾಡಿಲ್ಲ. ಸೊ ಸ್ವಲ್ಪ ಟೈಮ್ ತೊಗೋತೀನಿ ಬಿಕಾಸ್ ವಿಡಿಯೋ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ಕಮ್ ಬ್ಯಾಕ್ ಮಾಡಬೇಕಲ್ವ, ಮತ್ತು 1-2 ಮಂತ್ಸ್ ಗ್ಯಾಪ್ ಆಗಿದೆ, ಅದಕ್ಕೋಸ್ಕರ. ಸೊ ಬನ್ನಿ, ಇವತ್ತಿನ ಡೇ ಹೇಗಿರುತ್ತೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಹಾಗೆ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದರೆ ಸಾರಿ, ಬೆಳಗ್ಗೆ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ಡೇ ಹೇಗೆ ಹೋಗುತ್ತೆ ನೋಡೋಣ. ಆಚೆ ಬೇರೆ ತುಂಬ ಮಳೆ ಬೇರೆ ಬರ್ತಾಯಿದೆ. ಇವತ್ತು ಮಂಡೇ ಬೇರೆ ಇವತ್ತು. ಸೊ ಯಾವ ಡೇ ಅಂತಲೇ ಹೇಳಿಲ್ಲ. ಸೊ ಮಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಫೈನಲಿ ಇವತ್ತು ಕಾಲ ಕೂಡ ಬಂತು ಅಂತ ಹೇಳ್ಬೋದು. ಸೊ ಏನು ತಿಂಡಿ ಮಾಡ್ತೀನಿ, ಹೆಂಗಿರುತ್ತೆ ಇವತ್ತಿನ ಡೇ, ತುಂಬ ಆಫ್ಟರ್ ಎ ಲಾಂಗ್ ಟೈಮ್ ನನ್ನ ರೂಟೀನ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಬನ್ನಿ, ವೀಡಿಯೋನ ಮಿಸ್ ಮಾಡಿದಂತೆಯೇ ಎಂಟು ತನಕ ನೋಡಿ. ಸೊ ಮಾತಾಡ್ಕೊಂಡು ಕೂತ್ಕೊಬಿಟ್ರೆ ಇವತ್ತು ಈಗ ವೀಡಿಯೋ ಮಾಡಿಕೊಂಡು ಟೈಮ್ ಆಗಿಬಿಡುತ್ತೆ. ಸೊ ನೋಡೋಣ. ಆದರೆ ನಾರ್ಮಲಾಗಿ ಶೂಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಹೇಗಾಗುತ್ತೋ ಗೊತ್ತಿಲ್ಲ. ಸೊ ಪ್ಲೀಸ್ ವೀಡಿಯೋನ ಮಿಸ್ ಮಾಡಿದಂತೆಯೇ ಎಂಟು ತನಕ ನೋಡಿ. ಸೊ ಫ್ರೆಂಡ್ಸ್, ಇವಾಗ ದೋಸೆ ಹಿಟ್ಟಿಗೆಲ್ಲ ರೆಡಿ ಮಾಡಾಯಿತು. ಕ್ಯಾರೆಟು ಹಾಗೆ ಸೊಪ್ಪು ಆ ರೀತಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದಾಯಿತು. ಇವಾಗ ನಾನು ನೆಕ್ಸ್ಟು ಕಾಯಿ ತುರ್ಕೋತಾ ಇದ್ದೀನಿ, ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು. ಯಾವುದೇ ರೀತಿ ಗ್ರೇವಿ ಏನೂ ಮಾಡ್ತಾಯಿಲ್ಲ ನಾನು ಇವಾಗ. ಸೊ ಟೈಮ್ ಕೂಡ ಇಲ್ಲ. ಇಷ್ಟು ಬೇಗ ಎದ್ದಿದ್ದೀನಿ, ಟೈಮ್ ಇದೆ, ಬಟ್ ಚಳಿ ಆಗ್ತಾಯಿದೆ, ಬೇರೆ ಏನೂ ಮಾಡೋದಕ್ಕೆ ಮೂಡಿಲ್ಲ. ಸೊಪ್ಪು ಮತ್ತು ಅದಕ್ಕೆಲ್ಲ ಹಾಕಿರ್ತೀನಲ್ವ, ಚೆನ್ನಾಗಿರುತ್ತೆ ಚಟ್ನಿಗೆ ಅಂತೇಳ್ಬಿಟ್ಟು. ಸೊ ನನ್ನ ಹಸ್ಬೆಂಡ್ ಒಗ್ಗರಣೆ ಮಾಡೋದಕ್ಕೆ ಹೇಳಿದ್ದಾರೆ. ನಾನು ಒಗ್ಗರಣೆ ಮಾಡಿ ತುಂಬ ದಿನ ಆಯಿತು. ಸೊ ಚಟ್ನಿಗೆ ಒಗ್ಗರಣೆ ಮಾಡ್ಕೊತಿದ್ರೆ ಅದೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ವೆದರ್ ಮಾತ್ರ ಹೊರಗಡೆ ತುಂಬ ಮಳೆ ಬರ್ತಿದೆ. ಸೊ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಇವತ್ತು ಈವ್ನಿಂಗ್ ತನಕ ನೋಡಬೇಕು. ಸೊ ಈಗ ಚಟ್ನಿ ಎಲ್ಲ ಒಗ್ಗರಣೆ ಹಾಕಾದ್ಮೇಲೆ ಸೊ ನೆಕ್ಸ್ಟ್ ಏನಿಲ್ಲ, ನನ್ನ ಮಗನ ಬಾಕ್ಸ್ಗೆ ಹಾಕ್ಬಿಟ್ಟು ಅವನ್ನ ಎಪ್ಸಿ ಅವನಿಗೆ ರೆಡಿ ಮಾಡುವಂಥದ್ದು ಇವಾಗ ನೆಕ್ಸ್ಟ್ ದೊಡ್ಡ ಟಾಸ್ಕು. ಸೊ ಅವನ್ನ ಕಳಿಸಾದ್ಮೇಲೆ ಮನೆಯೆಲ್ಲ ಕೆಲಸ ಮಾಡಿ ಸೊ ಪೂಜೆ ಮಾಡಬೇಕಾಗುತ್ತೆ ಇವತ್ತು. ಫ್ರೆಂಡ್ಸ್, ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಎಲ್ಲ ಫ್ರೆಶ್ ಅಪ್ ಆದಮೇಲೆ ಸಿಗ್ತಾ ಇದ್ದೀನಿ ನಾನು ನಿಮ್ಮ ಜೊತೆ. ಹೌದು, ಸೊ ಈಗ ಟೈಮ್ ಬಂದು 9:30 ಅಷ್ಟೇ, ತುಂಬ ಟೈಮು ಆಗಿಲ್ಲ. ಏನಪ್ಪ ಇವತ್ತಿಷ್ಟು ಬೇಗ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆನೂ ಕೂಡ ಆಯಿತು ಅಂತ ಹೇಳಿದ್ರೆ. ಸೊ ನನಗೆ ಸ್ಕೂಲ್ ರಜಾ ಅಂತ ಮೆಸೇಜ್ ಬಂತು ವಾಟ್ಸಪ್ಪಲ್ಲಿ. ಸೊ ಯಾಕೋ ನನಗೆ 16th ತುಂಬಿಸ್ತು. ಆಲ್ರೆಡಿ ಅವ್ನು ಸ್ನಾನ ಮಾಡಿಸಿರೋರು ಪಾಪ, ಮಳೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಗಡೆ ಹೋಗಿರಲಿಲ್ಲ. ಸೊ ಪಾಪ ಹೆಲ್ಪ್ ಮಾಡಿದ್ರು ಇವತ್ತು ಸ್ವಲ್ಪ, ಅದಕ್ಕಿಂತ ಸ್ನಾನ ಮಾಡಿಸ್ತಾಯಿದ್ರು. ಹೊರಗಡೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಸ್ನಾನ ಮಾಡಿಸ್ಕೊಂಡು ಬಂದರು ಅಷ್ಟೇ. ನನಗೆ ಯಾಕೋ ಡೌಟ್ ಬಂದು ಮೆಸೇಜ್ ನೋಡಿದ್ಮೇಲೆ ಗೊತ್ತಾಯಿತು ರಜಾ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಅಂತ ಮೆಸೇಜ್ ಬಂದಿತ್ತು ಸದ್ಯ ಅಂತ ಹೇಳ್ಬಿಟ್ಟು. ಏನಿಲ್ಲ, ಅವರೇ ತಿನ್ನಿಸ್ತಾಯಿದ್ರು ಅವನಿಗೂ. ಬಟ್ ಅಷ್ಟು ಮತ್ತೆ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಟ್ರು. ಅವರು ಇವತ್ತೆಲ್ಲೂ ಹೋಗಿಲ್ಲ, ಮಳೆ ಅಂತ ಬೆಳಿಗ್ಗೆ ಮನೇಲೇ ಇದ್ದರೆ, ಇಲ್ಲಾಂದರೆ ಎಸ್ಕೇಪ್ ಆಗಿಬಿಟ್ಟು ಈ ರೀತಿ ಇದ್ದಾಗ ಪಾಪ ಹೆಲ್ಪ್ ಮಾಡಿಕೊಡ್ತಾರೆ. ಅದರಿಂದ ನಾವು ಕೂಡ ಇವತ್ತು ಬೇಗ ಕೆಲಸ ಮುಗಿಸ್ದೆ. ಸೊ ಬನ್ನಿ, ಇವಾಗ ದೋಸೆಗೆ ಹೇಳಿದ್ನಲ್ಲ ಈ ರೀತಿ ರೆಡಿ ಮಾಡಿದ್ದೀನಿ. ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿ ಈಗ ಅದಕ್ಕೆ ಚಟ್ನಿ ಕೂಡ ರೆಡಿ ಮಾಡಿದ್ದೆ. ಅದಕ್ಕೆ ಒಗ್ಗರಣೆ ಹಾಕ್ಬೇಕಂತ ಇವಾಗ ನನ್ನ ಹಸ್ಬೆಂಡ್ಗೆ. ಸೊ ಅದಕ್ಕೆ ಒಗ್ಗರಣೆ ಹಾಕೋಣ ಅಂತ. ಸೊ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ತಾ ಇದ್ದೀನಿ. ಎಲ್ಲ ರೆಡಿ. ಒಗ್ಗರಣೆ ಹಾಕ್ಬಿಟ್ಟು ಅದು ಹಾಕ್ಕೊಟ್ರೆ ತಿಂಡಿ ತಿನ್ನೋದೇ ಎಲ್ಲರೂ ಇವಾಗ. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ, ಮಳೆ ಬೇರೆ ಇವತ್ತು. ಸೊ ಇವತ್ತು ಯಾವ ಮಂಡೇ ಅಂತ ಅನ್ನಿಸ್ತಿಲ್ಲ, ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತಪ್ಪ. ಪೂಜೆ ಮಾಡಿದ್ರೆ ಮಂಡೇ ಫ್ರೆಶ್ಶಾಗಿ ಬಾಗಿಲೆಲ್ಲ ಫುಲ್ ನೀಟಾಗಿರಬೇಕು, ಒದೆಲ್ಲ ಇರಬಾರ್ದು. ಸೊ ರಂಗೋಲಿ ಬಿಟ್ಟರೆಲ್ಲ ಚೆನ್ನಾಗಿ ಕಾಣಬೇಕಲ್ವ, ಬಿಡೋದಕ್ಕೆ ಹಿಂಸೆ ಆಗುತ್ತೆ. ಸೊ ಹಂಗೂ ಬಿಡಲ್ಲ, ಒಂದು ಸ್ವಲ್ಪ ಚಿಕ್ಕದಾಗಿ ಮಳೆ ಬರ್ತಿದೆ, ಬಿಟ್ಬಿಟ್ಟು ಪೂಜೆ ಮಾಡಿದೆ. ಹಾಗೆ ಬಿಡೋಕ್ಕೂ ಮನಸ್ಸು ಸಮಾಧಾನ ಆಗಲ್ಲ. ಆಲ್ರೆಡಿ ಅದು ಹೊಂಟೋಗಿರ್ಬೇಕು ಅನಿಸುತ್ತೆ.
ಸೊ ಬನ್ನಿ ಕರ್ಬೇವಿನ ಸೊಪ್ಪು ಕುತ್ಕೊಬನ್ನಿ ಅಂದರೆ ಯಾವುದೆಲ್ಲ ಕುತ್ಕೊಬಂದವ್ರೆ ಮನೇಲಿ ಹೋಗ್ಬಿಟ್ಟು. ನಾನು ಒಬ್ಬರೇ ಹಾಕಿ ಚಟ್ನಿ ಮಾಡಿ ತುಂಬ ದಿನನೇ ಆಗಿತ್ತು. ಅವರು ಕೇಳ್ತಾನೆ ಇರ್ತಾರೆ ಯಾವಾಗಲೂ ಕೂಡ. ಸೊ ಇವತ್ತು ಮಾಡೋಣ ಅಂತ. ಸೊ ಬನ್ನಿ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಒಬ್ಬರೇ ಹಾಕ್ಬಿಟ್ಟು ನಾನು ಈರುಳ್ಳಿ ಎಲ್ಲ ಹಾಕೋದಿಲ್ಲ ಒಗ್ಗರಣೆಗೆ. ಜಸ್ಟ್ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಮತ್ತು ಕಡಲೆಬೇಳೆ ಹಾಕ್ತೀನಿ. ಸ್ವಲ್ಪ ಕಡಲೆಬೇಳೆ, ಈರುಳ್ಳಿನೂ ಕೂಡ ಹಾಕ್ತಾರೆ, ಕೆಲವರು ಹಾಕೋಬೋದು, ಬಟ್ ನಾನು ಹಾಕಲ್ಲ. ಒಂದು ಟೈಮ್ ಹಾಕ್ತೀನಿ ಹಾಕ್ತಾರೆ, ಬಟ್ ಇವಾಗ ಹಾಕ್ತಾಯಿಲ್ಲ ಅಷ್ಟೇ. ಈಗ ಚಟ್ನಿನ ಎತ್ತಿ ಅದ್ರಲ್ಲಿ ಹಾಕಿದ್ರೆ ಮುಗೀತು. ಚಟ್ನಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಚಳಿಲಿ ರೈಸ್ ಐಟಮ್ನೇ ತಿನ್ನಬೇಕು ಅನಿಸುತ್ತೆ, ಬಟ್ ಏನು ಮಾಡೋದಕ್ಕಾಗಲ್ಲ. ಇವಾಗ ತಿನ್ನಲ್ಲ. ಯಾಕೆ ಅಂತ ನಾನು ಹಸ್ಬೆಂಡ್ ಕಡೆ ಹೇಳಿಸ್ತೀನಿ, ಯೂಸ್ ಮಾಡ್ತಾ ಇರಿ, ಅಲ್ಲೇ ಕೊಟ್ಟಿದ್ದಾರೆ. ಬನ್ನಿ ಅವ್ರನ್ನ ಕೂಡ ತೋರಿಸ್ತೀನಿ. ಯಪ್ಪಪ್ಪ ನನಗೆ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿಕೊಟ್ಟಿದ್ದಾರೆ, ಆದರೂ ನನಗೂ ತುಂಬ ಕೆಲಸ ಇತ್ತಪ್ಪ. ಸೊ ನೋಡಿ, ಫ್ರೆಶ್ಶಾಗಿ ಪೂಜೆನೂ ಕೂಡ ಮುಗೀತು. ಸೊ ಎಲ್ಲ ಫ್ರೆಶ್ಶಾಗಿದೆ. ಸೊ ನಾನು ಮಳೆ ಬರ್ತಿದ್ರು ಕೂಡ ಪಪ್ಪ ಸ್ಕೂಲ್ಗೆ ಯಾಕೆ ಹೋಗಿಲ್ಲ? ಹಾಂ, ಸೌಂಡ್ ಕಮ್ಮಿ ಕೊಡು. ಪಪ್ಪ ಸ್ಕೂಲ್ಗೆ ಯಾಕೆ ಹೋಗಿಲ್ಲ? ಏನಕ್ಕೆ? ಹಾಂ, ಹಾಕ್ಲಾ ಈಗ ದೋಸೆನಾ? ಬನ್ನಿ ಮತ್ತೆ. ಹಾಂ, ಹ್ಞೂ ಹಾಕ್ತಾಯಿದ್ದೀನಿ ಬನ್ನಿ. ಯಾಕೋ ಸ್ವಲ್ಪ ಬ್ಲರ್ ಥರ ಅನ್ನಿಸ್ತಾ ಇದೆ ನನಗೆ. ಏನೋ ತೊಂದರೆ ಆಗಿರಬೇಕು, ಗೊತ್ತಾಗ್ತಿಲ್ಲ. ಸೊ ನೋಡೋಣ. ಸೊ ಬನ್ನಿ ದೋಸೆ ಹಾಕ್ಕೊಡ್ತಾ ಸಿಗ್ತೀನಿ. ಇವಾಗ ಒಗ್ಗರಣೆಗೆ ಹಾಕ್ತಿದ್ದೀನಿ, ಆಮೇಲೆ ಸೀದೋಗ್ಬಿಡುತ್ತೆ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ. ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಮಳೆಯಲ್ಲಿ 3 ಜನನೂ ಕೂಡ ಛತ್ರಿ ಹಿಡ್ಕೊಂಡು ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ನೀವು ಸಡನ್ನಾಗಿ. ಹೌದು, ಸೊ ಪೂಜೆ ಎಲ್ಲ ಆಯಿತು, ತಿಂಡಿ ಎಲ್ಲ ಆಯಿತು. ನನ್ನ ಮಗನ ಸ್ಕೂಲ್ಗೆ ರಜಾ ಅಂತಲೂ ಬಂತಲ್ವ, ಸೊ ಅವನ್ನ ಅಮ್ಮನ ಮನೆಗೆ ಕಳಿಸ್ಬಿಟ್ಟೆ. ಯಾಕಂದರೆ ಇಲ್ಲಿ ಇಬ್ಬರೂ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಿಶುನು ಬಂದುಬಿಟ್ಟಿದ್ದ ಅಪ್ಪನ ಜೊತೆ, ಅದಕ್ಕೋಸ್ಕರ ಸೊ ಅಮ್ಮನ ಮನೆಗೆ ಕಳಿಸ್ಬಿಟ್ಟು ನಾವು ತಿಂಡಿ ಮಾಡಿಬಿಟ್ಟು ಒಂದು ರೌಂಡು ಚಳಿ ಇತ್ತು. ವೆದರ್ ಕೂಡ ಹಂಗೆ ಇತ್ತಲ್ವ, ಸೊ ಕೆಲಸ ಎಲ್ಲ ಮಾಡಿ ಟಯರ್ಡ್ ಆಗಿದ್ದೆ, ನಿದ್ದೆನೂ ಮಾಡಿಬಿಟ್ಟು ಪಾಪ ನಿಶುನು ಫೋನ್ ನೋಡ್ತಾ ಮಲಗಿದೆ, ನಾವೆಲ್ಲ ಫೋನ್ ನೋಡ್ತಾ ಹಂಗೆ ಮಲಗಿಬಿಟ್ಟಿದ್ವಿ. ಸೊ ಎದ್ದು ಇವಾಗ ಒಂದು 2:30 ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಕೂರ್ಗಲ್ಲಿಗೆ ಎಂದು ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಅಕ್ಕನ ಮನೆಗೆ. ಸೊ ಏನಪ್ಪ ಇವತ್ತು ಅಂತ ಹೇಳಿದ್ರೆ, ನೀವು ಆಲ್ರೆಡಿ ತಮಿಳ್ನಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಹೌದು, ಇವತ್ತು ಕುಂತಿನ ಪೂಜೆ ಮಾಡಿದರು 1 ವೀಕ್. ಸೊ ಇವತ್ತು ಅದನ್ನು ಬಿಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಬರಬೇಕಿತ್ತು ಇಲ್ಲಿಗೆ. ಇದೇ ರೀತಿ ತಿಂಡಿ ಎಲ್ಲ ಮಾಡೋದಕ್ಕೆ. ಸೊ ಏನೇನೆಲ್ಲ ತಿಂಡಿ ಮಾಡ್ತೀವಿ ಏನು ಅಂತ ನಾನು ತೋರಿಸ್ತೀನಿ. ಸೊ ಆಲ್ರೆಡಿ ನಾನು ಬರೋದಕ್ಕೆ ಮುಂಚೆ ಅವರು ರವೆ ಉಂಡೆ ರೆಡಿ ಮಾಡಿ ಇಟ್ಟಿದ್ರು. ಸೊ ಅದಾದಮೇಲೆ ಇವಾಗ ಪುರಿ ಎಲ್ಲ ಇದು ಮಾಡಿದ್ದಾರೆ, ಪುರಿ ಉಂಡೆಗೆ. ಸೊ ಅದೆಲ್ಲ ಓಪನ್ ಮಾಡಿದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಈವ್ನಿಂಗ್ ತನಕ ಹೀಗೇ ವ್ಲಾಗ್ನ ನೋಡಿ ನಿಮಗೂ ಗೊತ್ತಾಗುತ್ತೆ. ನಾನು ಕರ್ಜಿಕಾಯಿಗೆ ಅಷ್ಟು ಆ ರೀತಿ ಎಲ್ಲ ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಕರ್ಜಿಕಾಯಿನ ಅವರು ಒತ್ತಿ ಈ ರೀತಿ ಕೊಡ್ತಾರೆ. ನಾನು ಅದನ್ನು ಹಾಕ್ಬಿಟ್ಟು ಫಿಲ್ ಮಾಡಿಬಿಟ್ಟು ಒಳಗಡೆ ಅದನ್ನು ಪ್ರೆಸ್ ಮಾಡಿ ಇಡಬೇಕು. ಸೊ ಆಮೇಲೆ ಎಣ್ಣೆಗೆ ಹಾಕುವಂಥದ್ದು. ಫಸ್ಟ್ ದೊಡ್ಡದು ಒತ್ತಿದ್ದಾರೆ, ಯಾಕಂದರೆ 5 ತಟ್ಟೆಗೆ ಇಡಬೇಕಲ್ವ, ಸ್ವಲ್ಪ ದೊಡ್ಡದೇ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ದೊಡ್ಡದಾಗೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಒಳಗಡೆ ಎಲ್ಲ ಸ್ಟಫಿಂಗ್ ಈ ರೀತಿ ಚೆನ್ನಾಗಿರುತ್ತೆ, ಜಾಸ್ತಿ ಸಿಕ್ಕದಷ್ಟು ಅಂತ ಹೇಳಿಬಿಟ್ಟು. ಮಳೆ ಬರ್ತಾನೆ ಇದೆ, ಹೇಗಾಗುತ್ತೋ ಏನೋ ಗೊತ್ತಿಲ್ಲ. ಪೂಜೆ ಎಲ್ಲ ಮಾಡೋದು ಹೆಂಗೋ ಇವತ್ತು ಈ ಫುಲ್ಲು ನಾನ್ ಸ್ಟಾಪ್ ಅಂತಲೇ ಹೇಳ್ಬೋದು ಮಂಡೇ. ಸೊ ನಿಜ ಅಲ್ವಾ? ನಿಮಗೂ ಅದೇ ರೀತಿ ಎಲ್ಲ ಕಡೆ ಸ್ಕೂಲ್ಗೆ ಎಲ್ಲ ಕಡೆ ರಜಾ ಕೊಟ್ಬಿಟ್ಟಿದ್ರು. ನಾನ್ ಸ್ಟಾಪ್ ಮಳೆ ಬರ್ತಾಯಿತ್ತು, ಸೋನೆನಾರು ಬರ್ತಾಯಿತ್ತು, ಸಡನ್ನಾಗಿ ಮತ್ತೆ ಜೋರಾಗ್ತಾಯಿತ್ತು. ಆ ರೀತಿ ಹೆವಿ ಮಳೆ ಬರ್ತಾಯಿತ್ತು ಅಂತ ಹೇಳ್ಬೋದು. ಸೊ ಇವಾಗ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಪ್ರೆಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಪ್ರೆಸ್ಸಿಂಗ್ದೇ ಬರುತ್ತೆ ಇವಾಗೆಲ್ಲ, ಬಟ್ ಅದೆಲ್ಲ ಪುಟ್ ಆನಿಗೆ ಬರುತ್ತೆ. ಬಟ್ ಏನಿದ್ರು ಕೈಯಲ್ಲಿ ಪ್ರೆಸ್ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ, ನೀಟಾಗಿ ಪ್ರೆಸ್ ಮಾಡಿದ್ರೆ. ಸೊ ನನಗೂ ಈ ರೀತಿ ಎಲ್ಲ ಪ್ರೆಸ್ ಮಾಡೋಕ್ಕೆ ಫಸ್ಟ್ ಬರ್ತಿರ್ಲಿಲ್ಲ, ಬಟ್ ಮದುವೆ ಆದಮೇಲೆ ಕಲ್ತ್ಕೊಂಡಿದ್ದು. ಸೊ ಇಲ್ಲೇ ಇವ್ರ ಹಬ್ಬದ ಟೈಮಲ್ಲೆಲ್ಲ ಮಾಡ್ತಾರಲ್ವ, ಸೊ ಎಲ್ಲ ನೋಡಿಕೊಂಡು ಕಲ್ತ್ಕೊಂಡು ಇವಾಗೇನಿಲ್ಲ ಪ್ರೆಸ್ ಮಾಡ್ತೀನಿ. ಸೊ ನನಗೆ ಬರೋಲ್ಲ ಅಂಥದ್ದೇನು ಇಲ್ಲ, ಒಂದು ಸಲ ನೋಡ್ಕೊಂಡು ಬಿಟ್ಟರೆ ತಿಳ್ಕೊಬಿಟ್ರೆ ಅದು ಖಂಡಿತ ಮಾಡೇ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಹಾಗೆಯೇ ಇದನ್ನೆಲ್ಲ ಇವಾಗ ಪ್ರೆಸ್ ಮಾಡ್ಕೊಂಡು ಇನ್ನೂ ಬೇರೆ ಎಲ್ಲ ತಿಂಡಿ ಮಾಡಬೇಕು, ಏನೇನೆಲ್ಲ ಮಾಡ್ತೀವಿ, ಯಾವ ರೀತಿ ಎಲ್ಲ ಆಗುತ್ತೆ. ಸೊ ಖಂಡಿತ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ವೀಡಿಯೋನ ಹೀಗೆ ಹೆಣ್ಣು ತನಕ ನೋಡ್ತಾ ಇರಿ.
ಬೇರೆ ಪೂರಿ ಅದು ಎಲ್ಲ ಮಾಡಿದ್ವಿ. ಬಟ್ ಅದನ್ನೆಲ್ಲ ಕಂಟಿನ್ಯೂಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಕೆಲಸ ಮಾಡೋ ಟೈಮಲ್ಲಿ ಈ ರೀತಿ ವೀಡಿಯೋನೂ ಕೂಡ ಶೂಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅಷ್ಟೇ. ಹಾಗೆ ಹೊರಗಡೆ ಕೊಂತಮ್ಮನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಮಣ್ಣಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಅಂತ. ಇವಾಗ ಆಫ್ ಆಗಿದೆ, ಇನ್ನೂ ಫುಲ್ ಆಗಬೇಕು. ಸೊ ಈ ರೀತಿ ರೆಡಿ ಮಾಡ್ತಾ ಇದ್ದಾರೆ ಮಳೆಯಲ್ಲೂ ಕೂಡ. ಸೊ ಅದು ಬೇರೆ ಬರುತ್ತೆ ಯಾವಾಗಲೂ ಪೂಜೆ ಮಾಡೋ ಅಂಥದ್ದು. ಸೊ ಬಿಡೋ ಟೈಮಲ್ಲಿ ಈ ರೀತಿ ಮಣ್ಣಂದೇ ಮಾಡಿಬಿಟ್ಟು ಅದಕ್ಕೆಲ್ಲ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿ ಬಿಡೋ ಅಂಥದ್ದು. ಸೊ ನಾನು ಕೂಡ ಒಂದೊಂದ ನೆಕ್ಸ್ಟ್ ಕೆಲಸ ಆಗ್ತಾಯಿತ್ತು. ನೆಕ್ಸ್ಟ್ ಇವಾಗ ಹೊಡೆನೂ ಕೂಡ ಆಗ್ತಾಯಿದೆ. ಸೊ ಈ ಮಳೆ ಟೈಮಲ್ಲಿ ಹೊಡೆ ಅಂದರೆ ಕೇಳಬೇಕು, ನನ್ನ ಹಸ್ಬೆಂಡ್ಗೆ ಯಾವ ಡಯಟು ಬೇಡ. ಸೊ ಅವ್ರಿಗಂತೂ ಫುಲ್ ಖುಷಿ. ಸೊ ನೋಡ್ತಾ ಇರ್ಬೋದು ಈಗೆಲ್ಲ ರೆಡಿ ಆಯಿತು. ಸೊ ಎಲ್ಲ ರೆಡಿ ಆದಮೇಲೆ ಯಾವ್ಯಾವ ರೀತಿ ಇಟ್ಟಿದ್ದೀವಿ ಅಂತಲೂ ಕೂಡ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೂ ಪುರಿ ಉಂಡೆ ಕಡಲೆ ಉಂಡೆ ಇಟ್ಟಿಲ್ಲ. ಸೊ ಇಷ್ಟು ಐಟಮ್ ಇವಾಗ ದೇವ್ರ ಹತ್ರ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿರೋದು. ಸೊ ಇದೇ ಕೊಂತಮ್ಮ ನೋಡ್ತಾ ಇರ್ಬೋದು ನೀವು ದೇವ್ರನ್ನ. ಇದನ್ನೇ 1 ವೀಕ್ ಪೂಜೆ ಮಾಡಿರ್ತಾರೆ. ಸೊ ದೀಪ ಎಲ್ಲ ಇಟ್ಟು ಡೈಲಿ ಸಂಜೆ. ಸೊ ಈ ರೀತಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನಿಸುತ್ತೆ. ಹಾಗೆ ನಾನು ಲಾಸ್ಟ್ ಇಯರ್ ಕೂಡ ವ್ಲಾಗ್ ಹಾಕಿದ್ದೆ ಅಂತ ಅನ್ಕೋತೀನಿ ಯೂಟ್ಯೂಬಲ್ಲೂ ಕೂಡ. ಸೊ ಮಳೆ ಬರ್ತಿದ್ರು ಕೂಡ ಅಲ್ಲೇ ತಾರ್ಪಲೆಲ್ಲ ಹಾಕಿಟ್ಬಿಟ್ಟು ಸೊ ಮಳೆಯಲ್ಲೂ ಕೂಡ ಹೆಂಗೋ ಪೂಜೆ ಎಲ್ಲ ಆಯಿತು ಚೆನ್ನಾಗಿ. ಸೊ ನೋಡ್ತಾ ಇರ್ಬೋದು ದೇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಎಲ್ಲ ಅಲಂಕಾರ ಎಲ್ಲ ಮಾಡಿ ಸೀರೆ ಹಾಕಿ ಒಡವೆ ಹಾಕಿ ಸೊ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಫ್ರೆಂಡ್ಸ್ ಮಳೆ ಬರ್ತಿದೆ ದೇವ್ರು ಮಾಡ್ತಾ ಇದ್ದಾರೆ ಅಲ್ವಾ ಚಿನ್ನ? ತಿರುಗಿ ಆವಾಗಿನ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಅದಕ್ಕೆ ಕೇಳ್ತಾ ಇದ್ದಾರೆ ಮಾಡಬೇಕು ಬೇಡವಾ. ಸೊ ಅಭಿಮಾನಿಗಳು ತುಂಬ ಜನ ಕೇಳ್ತಾ ಇದ್ದಾರೆ, ಅವರು ಕೋರಿಕೆಗೋಸ್ಕರ ಮಾಡಬೇಕು. ಡಯಟ್ ಇವ್ರಿಗೆ ಯಾವ ಡಯಟ್ ಮಾಡಿಸಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಏನು ಎತ್ತ ಅಂತ ಇವ್ರ ಸೀಕ್ರೆಟ್. ಇರಿ 1 ನಿಮಿಷ ಕೊಟ್ಟೆ ಇರಿ. ಫ್ರೆಂಡ್ಸ್ ನೋಡಿದ್ರಲ್ವ ಪೂಜೆ ಮಾಡುವಾಗ ಯಾವ ರೀತಿ ಹಾಡು ಹೇಳ್ತಾರೆ ಅಂತ. ಪೂಜೆ ಮಾಡುವಾಗಲೇ ಅಂತಲ್ಲ, ಡೈಲಿ ಈವ್ನಿಂಗ್ ಈ ರೀತಿ ಕೊಂತಿ ಅಂತ ಕುಣಿಸಿದ ಮೇಲೆ ದೇವ್ರನ್ನ ದೀಪ ಎಲ್ಲ ತೊಗೊಂಡು ಬಂದವ್ರ ಮನೆಯಿಂದ ಇದೇ ರೀತಿ ಪದಗಳನ್ನ ಹೇಳ್ತಾರೆ. ಸೊ ಅವ್ರು ಹೇಳೋವಂಥ ಸಾಂಗ್ಸ್ ಎಲ್ಲ ನಮಗಂತೂ ಬರೋದಿಲ್ಲ ಬಿಡಿ. ಹಾಗೆಯೇ ಇನ್ನೂ ಒಂದು ಸ್ವಲ್ಪ ಹೊತ್ತು ಇಟ್ಕೋತಾ ಇದ್ರು, ಬಟ್ ಏನು ಮಾಡೋಕ್ಕಾಗಲ್ಲ, ಮಳೆ ಜೋರೇ ಆಗ್ತಾಯಿತ್ತು. ಸೊ ಕಮ್ಮಿ ಅಂತೂ ಆಗೋದಿಲ್ಲ, ಅದಕ್ಕೋಸ್ಕರ ಇವಾಗ ತಗೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಏನಂದರೆ ಲಾಸ್ಟ್ ಟೈಮ್ ನಾವು ಹೋಗಿದ್ವಿ, ಬಟ್ ಆದರೂ ಹೋಗಬಾರ್ದು ಹುಡುಗಿರು ಹೆಂಗಸರು ಹೋಗಬಾರ್ದು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಈ ಸಲ ನಾವು ಹೋಗ್ತಾ ಇಲ್ಲ. ಹಾಗೆ ಮಳೆನೂ ಕೂಡ ಬರ್ತಾ ಇತ್ತು. ಅದಕ್ಕೆ ಅವರು ಇವಾಗ ಹೋಗಿ ಅಲ್ಲೂ ಕೂಡ ಇಟ್ಟು ಪೂಜೆ ಎಲ್ಲ ಮಾಡಿ ಸೊ ಹಾಳೆಲ್ಲ ತೊಗೊಂಡೋಗ್ತಾ ಅದನ್ನೆಲ್ಲ ಇಟ್ಟು ಸೊ ಅಲ್ಲೂ ಆಮೇಲೆ ನೆಕ್ಸ್ಟು ಸೀರೆ ಮತ್ತು ಹೊಡಬೆಲ್ಲ ತೊಗೊಂಡು ಮತ್ತೆ ರಿಟರ್ನು ಇಟ್ಬಿಟ್ಟು ಬರ್ತಾರೆ. ಆಮೇಲೆ ಬಿಡೋದು ಅಂದರೆ ನೀರಲ್ಲೆಲ್ಲ ಗಣಪತಿ ಬಿಡಲ್ಲ. ಸೊ ಒಂದು ಹೊಲದ ಥರ ಇರುತ್ತಲ್ವ, ಸೊ ಅಲ್ಲಿ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ ಬರ್ತಾರೆ. ಲಾಸ್ಟ್ ಟೈಮ್ ಹೋಗಿದ್ವಿ, ಆಗ ಈ ಥರ ಎಲ್ಲ ಮಳೆ ಇರಲಿಲ್ಲ, ಯಾವ ವರ್ಷವೂ ಮಳೆ ಇರಲಿಲ್ಲಪ್ಪ. ಸೊ ಇವಾಗ ಮನೆಗೆ ಬಂದ್ವಿ. ಟೈಮ್ ಬಂದು 9:30 ಆಯ್ತು ಚಿನ್ನು. 10:15 ಅಂತೀರ, ಇನ್ನು 9:30ಲೇ ಇದ್ದೀನಿ. ಸೊ ಹೌದು. ಸೊ ಸ್ವಲ್ಪ ಕುಂಕುಮ ಎಲ್ಲ ಹಂಗೆ ಕೊಬಿಟ್ಟಿದ್ದೀನಿ ಪೂಜೆ ಮಾಡೋದಲ್ಲ. ಫ್ರೆಂಡ್ಸ್ ಇವತ್ತಿನ ಸ್ಮಾಲ್ ಬ್ಲಾಗ್ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತೊಂದು ಸ್ವಲ್ಪ ಮಳೆ ಇರೋದ್ರಿಂದ ಬ್ಲಾಗು ಹೆಂಗಿರುತ್ತೆ ವೆದರ್, ಈ ವೆದರಲ್ಲಿ ಹೊರಗಡೆ ಹೋಗ್ತಿದ್ರು ಕೂಡ ಇವತ್ತು ಇಷ್ಟ ಆಯಿತು ನನ್ನ ರೂಟೀನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಬಾಯ್ ಮುದು ಬಾಯ್ ಬಾಯ್ ಮಾಡೋ. ಸೊ ಓಕೆ ಫ್ರೆಂಡ್ಸ್, ಬಾಯ್.